ಸರ್ ಅದೇ ಮರಾಠಿ ಪುಂಡ್ರ ಹಾವಳಿ ಹೆಚ್ಚಾಗಿದೆ ಸರ್. ಪ್ರತಿಭಟನೆಗಳು ನಿರಂತರವಾಗಿ ಮಾಡ್ತಿದ್ದಾರೆ. ನಮ್ಮ ಬಸ್ಸುಗಳನ್ನ ಮಸಿ ಬಳಿಯೋ ಕೆಲಸ ಮಾಡ್ತಿದ್ದಾರೆ. ಸರ್, ಈಗಾಗಲೇ ನಿನ್ನೆನೂ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಈ MES ಪುಂಡರಿಗೆ ಕನ್ನಡದ ತಂಟೆಗೆ ಬಂದರೆ ಸರಿ ಇರಂಗಿಲ್ಲ, ಹುಷಾರಾಗಿರ್ರಿ ಅಂತ ನಿನ್ನೆ ಹೇಳಿದ್ದೀವಿ. ಇವತ್ತು ಅದನ್ನೇ ಮುಂದುವರೆದ್ರೆ ನಾವು ಗೃಹ ಮಂತ್ರಿಗಳಿಗೂ ಮಾತಾಡ್ತೀವಿ, ಮುಖ್ಯಮಂತ್ರಿಗಳಿಗೂ ಮಾತಾಡ್ತೀನಿ, ನಿನ್ನೂ ಮಾತಾಡಿದ್ದೀನಿ ನಾನು. ಈಗಾಗಲೇ ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು ಅಂತ ವಿಚಾರವನ್ನು ಈಗಾಗಲೇ ಮಾಡಿದ್ದಾರೆ. ಒಂದಂತೂ ಸತ್ಯ, ಮಾಧ್ಯಮದ ಮುಖಾಂತರ ಈ MES ಪುಂಡರಿಗೆ, ಮರಾಠ ಪುಂಡರಿಗೆ ಬಹಳ ನೇರವಾದ ಎಚ್ಚರಿಕೆಯನ್ನು ಕೊಡ್ತೀನಿ. ಕನ್ನಡದ ವಿಚಾರಕ್ಕೆ ಬಂದರೆ ನಿಮಗೆ ಸರಿಯಾದ ಶಿಸ್ತು ಕಲಿಸ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಒಂದು, ಇದೇ ಮುಂದುವರೆದ್ರೆ ನೀವು ಕರ್ನಾಟಕದ ಗಾಳಿ, ಕರ್ನಾಟಕದ ನೀರು, ಕರ್ನಾಟಕದ ಅನ್ನ ತಿಂದು ಮತ್ತೊಂದು ಭಾಷೆಯ ಬಗ್ಗೆ ಬಹಳ ಪ್ರೀತಿ ವ್ಯಾಮೋಹ ತೋರ್ಸಕತ್ತಿದ್ರೆ ಮುಂದೆ ನೆಟ್ಟಿಗಿರಂಗಲ್ಲ, ಸರಿಯಾದ ಉತ್ತರವನ್ನು ಕೊಡ್ತೀವಿ. ಏನಂದ್ರೆ ಸೀದಾ ಅವ್ರ ಮೇಲೆ ಗುಂಡಾ ಕೇಸ್ ಹಾಕ್ತೀವಿ, ಒಳಗಾಕಂತ ಪರಿಸ್ಥಿತಿ ಬರ್ತೈತಿ. ಬಹಳ ಹುಷಾರಾಗಿರ್ರಿ. ನಾವು ಬೇರೆ ಭಾಷೆ, ಕನ್ನಡಿಗರು ಬೇರೆ ಭಾಷೆಯನ್ನ ಪ್ರೀತಿಸ್ತೀವಿ, ಬೇರೆ ಭಾಷೆಯನ್ನ ಗೌರವಿಸ್ತೀವಿ. ಆದ್ರೆ ಈ ರೀತಿ ಪುಂಡತನ ಮಾಡುವಂತ ಕೆಲಸ ಕನ್ನಡಿಗರು ಮಾಡಂಗಿಲ್ಲ. ಮತ್ತೆ ಕನ್ನಡಿಗರ ಮಾಡಕ್ ನಿಂತ್ರೆ ನೀವು ಯಾರು ಮರಾಠಿಗರು ಉಳಿಯಂಗಿಲ್ಲ. ಬಹಳ ಹುಷಾರಾಗಿರಿ. ಅದು ಸ್ಪೆಷಲಿ ಎಲ್ಲಾ ಮರಾಠಿಗರು ಈ ರೀತಿ ಮಾಡಂಗಿಲ್ಲ. ಕೆಲವೊಂದಿಷ್ಟು ಪುಂಡ್ರು ಈ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನು ಅದಕ್ಕೆ ಸರಿಯಾದ ಉತ್ತರ ಕೊಡುವಂತ ಪರಿಸ್ಥಿತಿ ಬಂದಿದೆ, ಕೊಡ್ತೀವಿ. ಸರ್, ಬೆಳಗಾವಿ ನಾಯಕರು ಮಾತಾಡಲೇಬೇಕು. ಯಾಕೆ ಮಾತಾಡಬಾರ್ದು? ಕರ್ನಾಟಕಕ್ಕೆ ತೊಂದರೆ ಆಗ್ತಾ ಇದೆ. ಒಬ್ಬ ಸಾಮಾನ್ಯ ಕಂಡಕ್ಟರ್ ಮೇಲೆ ಈ ರೀತಿ ದಾಂಧಲೆ ಮಾಡಿ ಅವ್ರನ್ನ ಬಡಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕೆ ಮಾತಾಡಬಾರ್ದು? ನಾವು ಇಲ್ಲೇ ಹೇಳಂಗಿಲ್ಲ, ಸೀದಾ ಅಲ್ಲಿಗೆ ಬಂದು ಅವ್ರು ಮರಾಠಿಗ ಜಗದಾಗ ನಿಂತು ಉತ್ತರ ಕೊಡುವಂತ ಕೆಲಸ ಮಾಡ್ತೀವಿ. ಮರಾಠಿಗರ ಜಗದಾಗ ಬಂದು ಉತ್ತರ ಕೊಡ್ತೀವಿ. ನಮಗೇನು ಯಾರ್ದು ಅಂಜಿಕೆನೇ ಇಲ್ಲ. ಕನ್ನಡಿಗರು ನಾವು ಯಾರು ತಂಟೆಗೆ ಹೋಗಲ್ಲ. ಯಾಕೆ? ಕರ್ನಾಟಕದ ಕಂಡಕ್ಟರಿಗೆ ಮರಾಠಿ ಯಾಕೆ ಮಾತಾಡಬೇಕು? ಅವನ ಭಾಷೆ ಕನ್ನಡನೇ ಮಾತಾಡ್ತಾನೆ. ಅವನ ಮ್ಯಾಗ ಪೋಕ್ಸೋ ಕೇಸನ್ನು ಮಾಡುವಂತ ಕೆಲಸ ಇದೆಲ್ಲ ನಡೆಯಂಗಿಲ್ಲ. ಇದನ್ನೆಲ್ಲದು ಗೃಹ ಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ, ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ. ಕನ್ನಡದ ವಿಚಾರಕ್ಕೆ ಬಂದ್ರೆ ನಾವು ಸುಮ್ಮಿರಂತ ಪ್ರಶ್ನೆ ಇಲ್ಲ. ಅದಕ್ಕೆ ಸರಿಯಾದ ಉತ್ತರವನ್ನ ಕೊಡಬೇಕಾಗತ್ತೆ, ಕೊಡ್ತೀವಿ. ಎಸ್, ನಾವು ಹಿಂದೆ ಕರಾಳ ದಿನವನ್ನು ಕಂಟ್ರೋಲ್ ಮಾಡಿದ್ದೀವಿ, ಮುಂದಿನೂ ಮಾಡ್ತೀವಿ. ಇದೇ ಮುಂದುವರೆದ್ರೆ ಅವ್ರಿಗೆ ಬುದ್ಧಿ ಕಲಿಸುವಂತ ಕೆಲಸನೂ ಮಾಡ್ತೀವಿ. ಅದ್ರಾಗೇನು ಎರಡು ಮಾತಿಲ್ಲ.